ಹೌದು ಹೌದು ಹಾಸ್ಪಿಟಲ್ ಇನ್ ಸ್ಕೂಲ್ಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಗೆಟ್ ಮಾಡ್ತೇವೆ ಡಿಸ್ಕಸ್ಗೆ ಆನ್ ದಟ್ ಏನು ಸಜೆಷನ್ ಇದ್ರೆ ಕೊಡಿ. ಓಕೆ ಜಂಕ್ ಫುಡ್ ಇದು ಹೇಳ್ತಾರೆ ಅಂದ್ರೆ ಈಗ ನೋಡಿ, ಫುಡ್ ಅಂಡ್ ಸೇಫ್ಟಿ ಆಕ್ಟ್ ಇಸ್ ವೆರಿ ಪವರ್ಫುಲ್ ಆಕ್ಟ್, ವೆರಿ ಪವರ್ಫುಲ್ ಇಟ್ ಇಸ್. ಇದಕ್ಕೆ ಬಹುತೇಕ ನಮ್ಗೆಲ್ಲ ರೋಗಗಳು ಬರುವುದೇನಿದ್ದ ಬಿಕಾಸ್ ದಿಸ್ ಕಂಟೆಮ್ ಆ ಲೆವೆಲ್ಗೆ ಇದ್ದಾಗ ಸೇಫ್ಟಿ ಇಲ್ಲದಿದ್ದ ಕಾರಣ ಇವತ್ತು ಬಹಳಷ್ಟು ಇವತ್ತು ಅದನ್ನು ನಾವು ತಿಂದು ನಾವು ಇವತ್ತು ನಮಗೆ ರೋಗ ಬರುವಂತ ಪರಿಸ್ಥಿತಿ ಆಗಿದೆ. ಮಕ್ಕಳಲ್ಲಿ ಕೂಡ ಇವತ್ತು ಆಗುವ ಲಾಟ್ ಆಫ್ ಡಿಸೀಸಸ್ ಆರ್ ಕಮಿಂಗ್ ಇದರಲ್ಲಿ. ಸೊ ಇದು ಆಟೋಮೆಟಿಕ್ ದೇವರು ಕಳಿಸುವುದಲ್ಲ, ನಾವಿಲ್ಲಿ ಊಟ ಮತ್ತು ನಮ್ಮ ಲೈಫ್ ಸ್ಟೈಲ್ ಆಗುವ ಸಮಸ್ಯೆಯಿಂದ ಒಂದೊಂದು ಇವತ್ತು ಬರ್ತದೆ. ಅದ ಕೆಲವೊಂದು ನಾವು ಹಂತದಲ್ಲಿ ನಾವು ಆರೋಗ್ಯಕ್ಕೆ ಪೂರಕವಾದ ಆಹಾರ ಕೊಡಬೇಕು ಹೊರತು ನಾಲಿಗೆಗೆ ರುಚಿಯಾಗುವಂತ ಆಹಾರ ಆಗ್ಬಾರ್ದು ಇದಕ್ಕೆ. ಅದಕ್ಕಾಗಿ ಅದನ್ನು ಸ್ಕೂಲ್ ಮಟ್ಟದಲ್ಲಿ ಕೂಡ ನಾವು ಅದನ್ನು ಏನಾದನ್ನು ಕಡಿತಗೊಳಿಸಿದ್ರೆ ಈ ಟೇಸ್ಟ್ ವಿಲ್ ಬಿ ಸೇಮ್ ವೆನ್ ಯು ಕಂಟಿನ್ಯೂಸ್. ನಾವು ಸಣ್ಣದಿಂದಲೇ ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದ್ರೆ ಅವ್ನು ದೊಡ್ಡವನಾದ್ರೂ ಕೂಡ ಅದೇ ರೂಟಲ್ಲಿ ಇವತ್ತು ಬರ್ತಾರೆ. ನೋ ಕಾಲೇಜ್ ಸ್ಕೂಲ್ಸ್ ಅದನ್ನ ಹೇಳ್ಬೇಕಂತಂದ್ರೆ ಈಗ ನಿಮ್ಮ ಬೇರೆ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ. ಈಗ ಅದು ನಿಮ್ಮ ಅದು ನನಗೆ ಬರ್ತದೆ. ಫುಡ್ ಸೇಫ್ಟಿ ಐ ಕ್ಯಾನ್ ಗೋ ಎನಿವೇರ್. ಫುಡ್ ಸೇಫ್ಟಿ ಹೇಳಿದ್ರೆ ನೀವು ಇದನ್ನ ಮಾಡ್ತೀರಿ. ಲಾಸ್ಟ್ ಅಂದ್ರೆ ಲೀಗಲಿ ಬೈಂಡಿಂಗ್ ಆಗತ್ತಾ ಅದು? ಅಂದ್ರೆ ಯಾವುದು ಲೀಗಲಿ ಬೈಂಡಿಂಗ್ ಅಂದ್ರೆ ಟು ಆಸ್ಕ್ ದ ಸ್ಕೂಲ್ಸ್ ಟು ಹ್ಯಾವ್ ಇಟ್. ಹೇಗೆ ಲೀಗಲಿ when ಬೈಂಡಿಂಗ್ you give some good advice, why they won't agree? ಅಲ್ಲ ನಾ ಹೇಳ್ತಾರೆ ಲೀಗಲಿ ಬೈಂಡಿಂಗ್ ಅದನ್ನ ಮಾಡಕ್ಕೆ ಹೌದು. ಫುಡ್ ಸೇಫ್ಟಿ ಹ್ಯಾಸ್ ಗಾಟ್ ಇಸ್ ಓನ್ ಎಲ್ಲಿ ಏನೇನು ಕೊಡಬೇಕು ಯಾವ್ದಂತ ಹೇಳಿಕೊಂಡು ಆಯ್ತಲ್ಲ. ಅಂಡ್ ಎವ್ರಿ ಒನ್ ವಿಲ್ ಸಪೋರ್ಟ್ ದಟ್ ಇಫ್ ಯು ವಾಂಟ್. ಕೆಲವು ಕಂಪನಿ ಸ್ಟ್ಯಾಂಡರ್ಡ್ ಬ್ರಾಂಡೆಡ್ ಕಂಪನೀಸ್ ಅವರು ದುಡ್ಡು ಬರ್ಗರ್ ಆಗಲಿ ಸೊ ಅದನ್ನ ನೀವು ಇಲ್ಲಿಗಲ್ ಅಂತ ಹೇಳಿಕ್ಕೂ ಆಗುದಿಲ್ಲ. ಯಾವುದು ಕೆಲವು ನೀವು ಬ್ರ್ಯಾಂಡ್ ಅದು ಸ್ಟ್ಯಾಂಡರ್ಡ್ ಚೆನ್ನಾಗಿ ಹೇಗೆ ಹೇಳ್ತೀರಿ? ಚೆನ್ನಾಗಿದೆ ಅಂತ ಹೇಳಿ ಹೇಗೆ ಅದು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಟೇಸ್ಟ್ ಅಲ್ಲ, ಅವರು ಮಾರ್ಕೆಟ್ ಮಾಡ್ತಾ ಇರ್ತಾರೆ. ಅವ್ರ ಮಾರ್ಕೆ ಟೆಸ್ಟ್ ಮಾಡಲು ಗೊತ್ತಾಗುದು. ನೋಡುವ ಟೆಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಅಲ್ಲ ಅದನ್ನ ಈಗ ಹೇಗೆ ಯಾವ ರೀತಿಯಿಂದ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್. ಒಂದು ಇದು ಮಾಡ್ಲಿಕ್ಕೆ ನೋ ಜಂಕ್ ಫುಡ್ ಇಟ್ ಈಸ್. ಬಣ್ಣಲ್ಲಿ ಏನ್ ಪ್ರಾಬ್ಲಮ್ ಬರ್ತದೆ, ಮಯನಸ್ ಅಲ್ಲಿ ಏನ್ ಪ್ರಾಬ್ಲಮ್ ಬರ್ತದೆ ನಿಮ್ಮ ಇದರಲ್ಲಿ. So lot of other things. ಯಾವ ರೀತಿ ತರಬೇಕಂತ ಮಾಡಿದಿರಿ ಅಂತ ಯಾವಾಗ ಏನು ಅದೇನು ಇದೆಯಾ ನೋಡಿ, ಒಂದು ಇದು ತರುವಾಗ ಎಲ್ಲ ಆಲೋಚನೆ ಮಾಡಿ ತರ್ಲಿಕ್ಕೆ ಆಗುದಿಲ್ಲ. ಫಸ್ಟ್ ತರುದು ಮತ್ತು ಸಮಸ್ಯೆ ಬಂದಾಗ ಬಗೆಹರಿಸಿಕೊಂಡು ಮುಂದೆ ಹೋಗುದು, ಮತ್ತೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಕೈ ಬಿಡುದು. ನಾವೆಂತ ಮಾಡುದಿಲ್ಲ, ಸೇಫ್ಟಿ ಇದರಲ್ಲೇ ಟು ಟ್ರೈ ಅಲ್ಲ. ನಿಮ್ ಟೆಸ್ಟಿಂಗ್ ಇವರೇ ಇನ್ಸ್ಪೆಕ್ಟರ್ಸ್ ಕಡಿಮೆ ಇರಬೇಕಾದ್ರೆ ಹೌ ಕ್ಯಾನ್ ಯು ಎನ್ಫೋರ್ಸ್? ವಿಲ್ ರೆಕ್ಟಿಫೈ ಇಟ್. ವಿಲ್ ಮೇಕ್ ಒನ್ ಆಫ್ ದಿ ಬೆಸ್ಟ್ ಲ್ಯಾಬ್. ಏನಾದ್ರು ಒಬ್ಬನ ಪತ್ತೆ ಹಚ್ಚಿದ್ರೆ ಅವನು ಎಷ್ಟೇ ದೊಡ್ಡ, ನೀವು ಹೇಳಿದ್ರಲ್ಲ ಕಂಪನಿಗಳು, ಅಂತ ಕಂಪನಿಗಳು ಕೂಡ ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಅದು ನಮ್ಮ ಲ್ಯಾಬ್ ರಿಪೋರ್ಟೇ ಲ್ಯಾಬ್ ಇನ್ಕ್ರೀಸ್ ಮಾಡ್ತೀರಾ? ಇಂಪ್ರೂವ್ ಆಗಬೇಕು. ಲ್ಯಾಬ್ ಐ ವಿಲ್ ವರ್ಕ್ ಆನ್ ಏನಂತ ಹೇಳ್ತೇನೆ ನಾನು ನಿಮಗೆ. ಬಿಕಾಸ್ ವಾಟ್ ಎವರ್ ರಿಪೋರ್ಟ್ ವಿ ಗಿವ್ ಟುಡೇ ಲಾಟ್ ಆಫ್ ಕಂಪನೀಸ್ ಎಸ್ಕೇಪ್ಸ್ ಬಿಕಾಸ್ ನಮ್ಮಲ್ಲಿ ಕರೆಕ್ಟ್ ಆಗಿ ಅವ್ರು ನಮ್ಮ ಲೂಪಲ್ಸ್ ಕಂಡಿಡ್ದಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಕೋರ್ಟಲ್ಲಿ. ಸೊ ಒನ್ ಆಫ್ ದಿ ಬೆಸ್ಟ್ ನಾವು ಲ್ಯಾಬ್ ಹಾಕಿದ್ರೆ ಎಷ್ಟೇ ದೊಡ್ಡ ಕಂಪನಿ ಪತ್ತೆ ಹಚ್ಚಿದ್ರು ಕೂಡ ಅವನು ಎಲ್ಲಿ ಹೋದ್ರು ಕೂಡ ಈ ಲ್ಯಾಬ್ ರಿಪೋರ್ಟ್ ಫಾಲ್ಸ್ ಅಂತ ಹೇಳಿ ಅವನಿಗೆ ತೋರಿಸಲಿಕ್ಕೆ ಆಗುದಿಲ್ಲ. ಸೊ ಐ ಆಮ್ ಟೆಲ್ಲಿಂಗ್ ಎವ್ರಿ ಒನ್, ಸೂಪರ್ ಮಾರ್ಕೆಟ್ ಇಲ್ಲೊಂದೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ನೀವು ಟೆಸ್ಟ್ ಮಾಡಿಸಿ ತನ್ನಿ ಮಾರ್ಕೆಟಿಗೆ, ನಾಳೆ ನನ್ನ ಕೈಗೆ ಸಿಕ್ಕಿ ಬಿದ್ದು ಮತ್ತೆ ನೀವು ಸೀಸ್ ಮಾಡಿ ಮತ್ತೆ ಮ್ಯಾಗಿ ಆದ ರೀತಿ ಆಗಬಹುದು. ಅದಕ್ಕೆ ಐ ಆಮ್ ವಾರ್ನಿಂಗ್ ಆಲ್ ದ ಬಿಗ್ ಕಂಪನೀಸ್. ರೀಸೆಂಟ್ ಆಗಿ ಹೋಗಿ ನಾವು ರೇಟ್ ಮಾಡಿದ್ರಿ, ನಾವು ತುಂಬಾ ಜನ ರೇಟ್ ಮಾಡಿದ್ದೇವೆ, ತುಂಬಾ ಮಾಹಿತಿ ಇದೆ, ಅದನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಲ್ಯಾಬ್ ಇಲ್ಲಿ ಬ್ಯಾಂಗ್ಳೂರ್ ಲ್ಯಾಬಿಗೆ ಇದೆ. ಎಕ್ಸಿಸ್ಟಿಂಗ್ ಲ್ಯಾಬ್ ಅನ್ನು ಅಪ್ಗ್ರೇಡ್ ಮಾಡ್ತೇವೆ. ವಿ ಮೇ ಗೋ ವಿತ್ ದ ಬಿಗ್ ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ ಆನ್ PPP ಮಾಡಲ್ ಆಲ್ಸೋ. ಅಲ್ಲ, ಬೇರೆ ಬೇರೆ ಕಾರಣಗಳಿದೆ. ವಿ ಮೇ ಸಿ ವಿ ಆರ್ ವರ್ಕಿಂಗ್. ನಾವು ಅದರಲ್ಲಿ ನಾನು ಸೆಕ್ರೆಟರಿ ಕಮಿಷನರ್ ಮೊನ್ನೆ ಕೂತ್ಕೊಂಡು ಫುಡ್ ಅಂಡ್ ಕಮಿಷನ್ ಕೂತ್ಕೊಂಡು ನಾವು ದೀರ್ಘವಾದ ಒಂದು ಇಂಟರ್ನಲ್ ಒಂದು ಇನ್ ಕ್ಯಾಮರಾ ಒಂದು ಮೀಟಿಂಗ್ ಮಾಡಿದ್ದೇವೆ. ಆ್ಯಂಡ್ ಲಾಟ್ ಆಫ್ ಇಶ್ಯೂಸ್ ಆದೆ. ನಾವು ತುಂಬ ಬಂದ ನಂತರ ಭಾಳಷ್ಟು ಕಡೆ ನಾವು ರೇಡ್ ಮಾಡಿದ್ದೇವೆ, ಟೆಸ್ಟ್ ಮಾಡಿದ್ದೇವೆ, ಭಾಳಷ್ಟು ರಿಪೋರ್ಟ್ ನಮ್ಮ ಕೈಯಲ್ಲಿದೆ. ಮತ್ತು ಅದನ್ನು ನಾನು ಹೀಗೆ ಅದನ್ನು ಹೇಳಲಿಕ್ಕೆ ಹೋಗುದು ಯಾಕೆ, ಜನ ಗೊಂದಲ ಆಗಬಾರ್ದಲ್ಲ. ಯು ಡೋಂಟ್ ನೌ ವಿಲ್ ಸಿ ಇನ್ ಫ್ಯೂಚರ್. ಇಲ್ಲ, ಒಟ್ಟಾರೆಯಾಗಿ ಭಾಳ ಅತ್ಯುತ್ತಮವಾದ ಹಾಸ್ಪಿಟಲ್ ಇದೆ. ಪೇಷಂಟ್ಸ್ಗಳು ಚೆನ್ನಾಗಿ ಓದ್ತಿದ್ದಾರೆ, ಡಾಕ್ಟರ್ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ನಮಗೆ ಉತ್ತಮ ಸಲಹೆ ಸೂಚನೆಗಳನ್ನು ಇವತ್ತು ಅದು ದೂರ ಅಂತ ಅಲ್ಲ, ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ಸಲಹೆ ಸೂಚನೆ ಅನುಷ್ಠಾನ ಮಾಡಲಿಕ್ಕೆ ನಾವು ಹೇಳಿ ವ್ಯವಸ್ಥೆಯನ್ನು ಇನ್ನಷ್ಟು
ವ್ಯವಸ್ಥೆಯಾಗಿ ನಾವು ಇವತ್ತು ರೂಪಿಸಲಿಕ್ಕೆ ಸೂಚಿಸಿದ್ದೇವೆ. ಕೆಲಸ ಅವ್ರು ಮಾಡಬೇಕು. ಮುಂದಿನ ತಿಂಗಳು ಬಹುಶಃ ಅದನ್ನು ಮೇಲುಸ್ತುವಾರಾಗಿ DC ಅವ್ರು ನೋಡ್ತಾರೆ, CO ಅವ್ರು ಇರ್ತಾರೆ. ನಾವು ಮುಂದಿನ ತಿಂಗಳು ಈ ಮೀಟಿಂಗ್ ಅಂತ ತಗೊಂಡು ಮತ್ತೆ ಇದ್ದಂಥ ಸಮಸ್ಯೆ ನಮಗೆ ಬರಬಾರ್ದು, ಒಂದು ಡಿಸೆಂಟ್ರಲೈಸ್ ಮಾಡ್ತೇವೆ. ಊರವರ ಸಹಕಾರ ಎಲ್ಲ ಬೇಕು. ಹೌದು. ಅದರ ಬಗ್ಗೆ ಈಗ KMC ಗೆ ರೆಫರ್ ಮಾಡಿ ಅಲ್ಲಿ ನೋಡಿ, MRI ಪ್ರಾಬ್ಲಮ್ ಅಂತ ಹೇಳಿ ಅವರಿಗೆ ಬರುವಂತ ಒಂದು ಕೆಮಿಕಲ್ ಇದೆ ಅಲ್ಲ, ವಾರ ಆದ ಕಾರಣ ಬರ್ತಾ ಇಲ್ಲ ಒಂದು. ಅದಕ್ಕಾಗಿ ಬಹುಶಃ ಇವತ್ತು ಅದನ್ನು ಕಂಪ್ಲೀಟ್ ಖಾಲಿತನ ಮಾಡಿದ್ರೆ ದಟ್ ಮಿಷನ್ ಗೆಟ್ ಸ್ಪಾಯಿಲ್ಡ್. ಸೊ ಈಗ ಅದಕ್ಕಾಗಿ ನಾವು ಹೇಳಿದ್ದೇವೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ನಮ್ಮ ಕಂಪನಿ ಅವರು, ಯಾರು ನಮ್ಮ ಹಿಂದ್ ಲ್ಯಾಬ್ ಅವರು, ಏನದು HL ಅಲ್ವಾ ಅವರು, ಮತ್ತು ನಮ್ಮ DS ಸಿವಿಲ್ ಸೂಪರ್ವೈಸ್ ನೋಡಿಕೊಂಡು ಏನಾದ್ರು ಹಿಂದ್ ಲ್ಯಾಬ್ ಈಗ ಅದನ್ನು ಬಂದ್ ಮಾಡೋದಾದ್ರೆ ನಮ್ಮ ಪೇಷಂಟ್ಗೆ ತೊಂದರೆ ಆಗಬಾರ್ದು. ಪೇಷಂಟ್ನವ್ರು ಇವತ್ತು ಇಲ್ಲಿ ಸಿಕ್ಕುವಂತಹದೇ ರೇಟಿಗೆ KM ತಗೊಂಡು ಆ ಡಿಫ್ರೆನ್ಸ್ ಅಮೌಂಟನ್ನು ಅವರು ಕಟ್ಟಬೇಕು, ಲ್ಯಾಬ್ ಟು ಲ್ಯಾಬ್. ಅದಕ್ಕೆ ಸೆಪರೇಟ್ ಅಗ್ರಿಮೆಂಟ್ ಅದು ಅವರು ಮಾಡಬೇಕು. No, see, I said no, after 19 we have got in many hospitals. ಇದು 17 ಅವತ್ತು ನಾನಿದ್ದಾಗ ಮಲೇಶ್ವರ ಮತ್ತು ಇಲ್ಲಿ ನಾವು ಮಾಡಿದ್ವಿ, ಅಂದ್ರೆ ಎಲ್ಲಿಯೂ ಕೂಡ ಇರಲಿಲ್ಲ ಪ್ರೈವೇಟ್ ಅಲ್ಲಿ, MRI ಗವರ್ಮೆಂಟ್ ಅಲ್ಲಿ. ಬಿಕಾಸ್ ಆಫ್ಟರ್ 19 ಏನು MRI ಮಿಷಿನ್ಸ್ ಎಲ್ಲ ಹಾಕಿದ್ದಾರೆ, ಅವ್ರಿಗೆ ಈ ಒಂದು ಕೆಮಿಕಲ್ ಅಷ್ಟು ಯೂಸ್ ಆಗ್ತಾ ಇಲ್ಲ. ಒಮ್ಮೆ ಇದು ಮಾಡಿದ್ರೆ 2 yearsಗೆ ಸಾಕಂತ ಹೇಳಿ ಅದಕ್ಕೆ ಇರ್ಬೋದು. ಬಟ್ now there are many other companies also diagnostics doing their MRI and CT scan. ಅಲ್ಲಿ ಲೇಟೆಸ್ಟ್ ಮಿಷಿನ್ ಅಲ್ಲ, 2020 ಅಲ್ಲಿ ಬಂದ ಮಿಷಿನ್ ಅಲ್ಲ, ಅದಕ್ಕೆ ಇದು ಹಾಗೆ ಅಗತ್ಯ ಇಲ್ಲ, ಡೇ ಟು ಡೇ ಅಗತ್ಯ ಇಲ್ಲ. ಅದಕ್ಕೆ ಒಮ್ಮೆ ಫಿಲ್ ಮಾಡಿದ್ರೆ ಒಂದೇ ಮಲ್ಲೇಶ್ವರ ಮಾತ್ರ. ಬಟ್ ದೇರ್ ನ್ಯೂ ಪೀಪಲ್ ಆಲ್ರೆಡಿ ಕಮ್ ಅದರಲ್ಲಿ. ಮತ್ತೆ ಉಡುಪಿದು ಕೂಡ ಮೊನ್ನೆ, ಮಂಗಳೂರು ಮತ್ತು ಉಡುಪಿದು ಉನ್ನತ ಮಟ್ಟದ ಮೀಟಿಂಗ್ ಮೊನ್ನೆ ಮಾಡಿದ್ದೇವೆ ಇದರಲ್ಲಿ. ಅಲ್ಲಿಗೆ ಬೇಕಾಗುವ HR ಮತ್ತು ಬೇಕಾಗುವಂತ ಮೆಟೀರಿಯಲ್, ನಮ್ಮ ಮೆಟೀರಿಯಲ್ಸ್ ಏನಿದೆಯಲ್ಲ ಅದೆಲ್ಲ ಕೂಡ ನಾವು ಅದನ್ನು ಮುಟ್ಟಿಸೋ ಪ್ರಯತ್ನ ಮಾಡ್ತೇವೆ. ಈ ನರ್ಸಸ್ ಪ್ರಾಬ್ಲಮ್ ಇಲ್ಲಿ ಬಂತಲ್ಲ, ಈಗ ನೀವಿದೆ ಹೇಳಿದ್ರೆ ಇಲ್ಲಿ ನೀವು ಆ ಕಾಲೇಜಸ್ ಇದಂತ ಹೇಳಿದ್ದಾರೆ, ಬಟ್ ಅದು ಆಕ್ಚುಯಲ್ ಸ್ಟಾಕ್ ನಿಮ್ಮ ಸರ್ವಿಸಸ್ ಕೊಡಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ ನೋಡಿ. ಹಾಗೆ ಇವತ್ತೇನಾಗಿದೆ, ಗೌರ್ಮೆಂಟ್ ಇಂದ ಎಷ್ಟು ನಾವು ಸ್ಟಾಫ್ ಅವತ್ತಿನ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿದೆ, ಅವತ್ತು ಫುಲ್ ಅದು ಸ್ಟಾಫ್ಸ್ ಇದೆ. ಎರಡನೇದು KMC ಇಂದ ಕೊಡುವಂತ 195 ಸ್ಟಾಫ್ಗಳು ಕೂಡ ಇದ್ದಾರೆ. ಅದು ಈಗಿನೊಂದು ಒತ್ತಡ, ಈಗ ದೊಡ್ಡ ಮಟ್ಟದ ಇದು ಆವಾಗ ಆದದ್ದು. ಈಗ ಬೆಡ್ 1000ಕ್ಕಿಂತ ಅಧಿಕ ಬೆಡ್ ಆಗಿದೆ, ಮತ್ತು ಯಾವ ಕೂಡ ಫುಲ್ ಇರ್ತದೆ, ಮತ್ತು ಈ ಪೇಷಂಟ್ ಬರುವಾಗ ಎಷ್ಟಾಗೋದು ಸಾಕಾಗುವುದಿಲ್ಲ. ಅದಕ್ಕೆ ಇನ್ನು ಹೆಚ್ಚುವರಿ ನರ್ಸ್ಗಳನ್ನು ನಾವು ಕೊಡಲಿಕ್ಕೆ ಇವರಿಗೆ KMC ಅವರಿಗೆ ಸೂಚಿಸಿದೆ, ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಅಂತ ಹೇಳಿದ್ದಾರೆ. ಎರಡನೇದು ಏನಂತ ಹೇಳಿದ್ರೆ, ನಮಗೆ ಕ್ಲಿನಿಕಲ್ ಸರ್ವಿಸ್ಗೆ ಬೇರೆ ಬೇರೆ ಕಾಲೇಜಿನವರು ಇಲ್ಲಿ ಸರ್ವಿಸ್ ತಗೊಳ್ತಾರೆ, ಆದರೆ ಅದಕ್ಕೆ ಮುಖಾಂತರ ಕಾಲೇಜನ್ನು ನಡೆಸ್ತಾರೆ. ಅದು ಅವರ ಸರ್ವಿಸ್ಗೂ ನಮಗೆ ಅಷ್ಟೇ ಬೇಕು. ಅದಕ್ಕೊಂದು ಸಿಸ್ಟಮ್ ಅನ್ನು ನಾವು ಜಿಲ್ಲಾಡಳಿತ ಕಮಿಟಿ ಮಾಡಿ ಅದಕ್ಕೊಂದು ಸಿಸ್ಟಮ್ ಮಾಡಿಕೊಂಡು ಆ ಖಾಸಗಿ ಯಾರು ಇಲ್ಲಿ ಕ್ಲಿನಿಕಲ್ ಸರ್ವಿಸ್ ಬರ್ತಾರ ಅವರಿಂದಲೂ ಕೂಡ ಹೆಚ್ಚುವರಿ ನರ್ಸ್ಗಳು ಮತ್ತು ಹೆಚ್ಚುವರಿ ಸ್ಟಾಫ್ ನಾವು ಅದನ್ನು ತಗೊಳ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.